ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೋಡ್ಬೋದು ಇವತ್ತು ನಾನು ಇದಕ್ಕೆ ಬಾಜಿ ಮಾಡ್ತಾಯಿದ್ದೇನೆ. ಸೊ ಗ್ರೇವಿ ಕೂಡ ಇರ್ತದೆ, ಬಾಜಿ ಕೂಡ ಆಗ್ತದೆ, ಎರಡೂ ಆಗ್ತದೆ. ಅದು ನೋಡ್ಬೋದು. ನಾನು ಫಸ್ಟೇ ಗ್ಯಾಸ್ ಹಚ್ಕೊತಾನೆ, ಟೊಮೆಟೊ ಮತ್ತು ಈರುಳ್ಳಿ ಕೂಡ ಹುರ್ಕೊತಾನೆ ಸ್ಲೋಲಿ. ಮತ್ತು ಫ್ರೆಂಡ್ಸ್, ಏನಂದರೆ ಇದು ನಾನು ಡ್ರಿಂಕ್ ಮಾಡಿದ್ದೆ. ಈಗ ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ, ರೈನಿ ಸೀಸನ್ ಹೋಗಿ ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಳೆಯೇ ಇಲ್ಲ 1 ವೀಕಿಂದ, ಲಾಸ್ಟ್ 1 ವೀಕಿಂದ. ಸೊ ಫ್ರೆಂಡ್ಸ್, ನೋಡ್ಬೋದು ಏನೇನು ನಾನು ಹಾಕಿದ್ದೀನಿ ಕೂಡ ತೋರಿಸ್ತಾನೆ ನಿಮಗೆ. ಫಸ್ಟಿಗೆ ಗ್ಯಾಸ್ ಸ್ಲೋ ಮಾಡ್ಕೊಳ್ಳೋಣ. ಆಮೇಲೆ ಇದು ಮಿಕ್ಸಿ ಜಾರಲ್ಲಿ ಏನೇನು ಹಾಕಬೇಕಲ್ಲ ಅದು. ಇದರಲ್ಲಿ ಕೋಕೋನಟ್ ಇದೆ ಮತ್ತು ಆನಿಯನ್ ಇದೆ, ಅಷ್ಟೇ ಇದೆ. ನಾನೇನು ಜಾಸ್ತಿ ಹಾಕಿಲ್ಲ ಅದ್ರಾಗ. ಇದು ಪೇಸ್ಟ್ ಮಾಡ್ಕೊಂಡು ಇಡೋಣ ಸೈಡಿಗೆ. ಆಮೇಲೆ ಫ್ರೆಂಡ್ಸ್, ಇದು ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಹಾಕೋಣ. ಈರುಳ್ಳಿ, ಟೊಮೆಟೊ ಮತ್ತು 2 ಹಸಿಮೆಣಸಿನ್ಕಾಯಿ ತೊಗೊಂಡೆ ನಾನು, ಜಾಸ್ತಿನಿಲ್ಲ. ಆಮೇಲೆ ಸ್ವಲ್ಪ ಕೊರೆಂಡರ್ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಬೇಕದು. ಸ್ವಲ್ಪ ಟೊಮೆಟೊ ಮತ್ತು ಈರುಳ್ಳಿ ಕೂಡ ಬೇಯಬೇಕು ಮೆತ್ತಿಗೆ, ಸ್ಮೂತ್ ಆಗಬೇಕಲ್ಲ ಅದು. ಸ್ಮೂತಾಗಿ ಫ್ರೈ ಆಯ್ತಂದರೆ ಆಮೇಲೆ ನಾವು ಅದು ಮಾಡಿಟ್ಟಿರೋದು ಪೇಸ್ಟ್ ಇದೆಯಲ್ಲ, ಆ ಪೇಸ್ಟ್ ಕೂಡ ಹಾಕಿ ಸ್ಮೂತಾಗಿ. ಜಾಸ್ತಿ ಏನಂದರೆ ಫ್ರೆಂಡ್ಸ್, ನೀವು ಭಾಳ ಸಾಫ್ಟ್ ಮಾಡಬೇಡಿ, ಸ್ವಲ್ಪ ದರಿತಿರ್ಬೇಕದು ಪೇಸ್ಟು. ಆಮೇಲೆ ಅದು ಕೂಡ ಫ್ರೈ ಆಗಿದೆ, ಆನಿಯನ್ ಮತ್ತು ಟೊಮೆಟೊ. ಆಮೇಲೆ ನಡುಕಲ್ಲಿ ನೋಡ್ಬೋದು, ಇದು ಕೂಡ ಮುಗಿಸಿದ್ದೇನೆ ನಾನು. ಆಮೇಲೆ ಫ್ರೆಂಡ್ಸ್, ಇದ್ರದ್ದು ಕೂಡ ನಾನು ರೆಸಿಪಿ ಮಾಡಿದ್ದೇನೆ, ಯಾವ ಥರ ಮಾಡೋದು ಡ್ರಿಂಕ್ ಅಂತಂದು. ಅದು ಕೂಡ ನಾನು ಹಾಕ್ತೇನೆ, ನೋಡಿ ನೀವು. ಆಮೇಲೆ ಫ್ರೆಂಡ್ಸ್, ಆಗಿದೆ. ನಾವು ಇದು ಹಿರಿಕೆ ಕೂಡ ಫ್ರೈ ಮಾಡಿ ಇಟ್ಟಿದ್ದೇವಲ್ಲ, ಅದು ಕೂಡ ಅದರಲ್ಲಿ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಆಮೇಲೆ ಅದು ಪೇಸ್ಟ್ ಹಾಕಿ ಲಗ್ನ ಮುಚ್ಚಿ ಇಟ್ಬಿಡಿ, ಚೆನ್ನಾಗಿ ಬೇಯಬೇಕದು. ಆಮೇಲೆ ಅದರಲ್ಲಿ ಏನು ಹಾಕಬೇಕು ಅಂದರೆ ಜಾಸ್ತಿ ಏನು ಹಾಕೋದಿಲ್ಲ. ಅರಿಶಿಣ ಪುಡಿ ಹಾಕಿ, ಉಪ್ಪು ಹಾಕಿ, ಆಮೇಲೆ ಇದು ರುಬ್ಬಿ ಇಟ್ಟಿದ್ದೆಲ್ಲ ಆ ಮಸಾಲೆಯನ್ನು ಕೂಡ ಹಾಕಿ ಸಾಕು, ಅಷ್ಟೇ. ಅದು ಸಿಂಪಲಾಗಿ ಮಾಡಿದ್ರೆ ಚೆನ್ನಾಗಾಗ್ತದೆ. ನೀವು ಜಾಸ್ತಿ ಮಸಾಲ ಹಾಕಿದ್ರೆ ಚೆನ್ನಾಗಾಗೋದಿಲ್ಲ. ಹಂಗೆ ನೀವು ಕೆಂಪುದು ಕೂಡ ಮಾಡ್ಬೋದು. ನಾನು ನೆಕ್ಸ್ಟ್ ಟೈಮ್ ಯಾವಾಗಾರೆ ಮಾಡಿದ್ರೆ ಕೆಂಪಂದು ಕೂಡ ಯಾವ ರೀತಿ ಮಾಡೋದು ಅದು ಕೂಡ ತೋರಿಸ್ತೇನೆ ನಿಮಗೆ ಫ್ರೆಂಡ್ಸ್. ನೋಡ್ಬೋದು ರೆಡಿ ಆಗಿದೆ. ಮತ್ತು ನಂದು ಎಲ್ಲ ಅಡುಗೆ ಮಾಡಿರೋದು ಮುಸುರಿ ಕೂಡ ನಾನು ತೊಳೆದಿಟ್ಟಿದ್ದೇನೆ. ಆಮೇಲೆ ನೋಡ್ಬೋದು ಯಾವ ರೀತಿ ನಂದು ಬಾಜಿ ರೆಡಿಯಾಗಿದೆ ಅಂತಂದರೆ ನೋಡಿ, ಚೆನ್ನಾಗಾಗಿದೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಾಗ್ತದೆ. ಮತ್ತು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ. ನಿಮಗೆ ಮತ್ತು ಒಂದು ಸ್ಮಾಲ್ ಕ್ವಿಕ್ ರೆಸಿಪಿ ತೊಗೊಂಡು ಬರ್ತೇನೆ. ಮತ್ತು ಟೇಕ್ ಕೇರ್ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಮೋಟಿವೇಶನ್ ಸಿಗ್ತದೆ.